ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆರೋಗ್ಯಕ್ಕೆ ಒಂದು ಉತ್ತಮವಾದಂತಹ ಚಳಿಗಾಲ ಮಳೆಗಾಲದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೇಕಾಗುವಂತಹ ಒಂದು ಪಾಯಸವನ್ನು ಮಾಡುವ. ಇದಕ್ಕೆ ನಾನು ಉಪಯೋಗಿಸಿರೋದು ನೋಡಿ ಹಲೀಮ್ ಸೀಡ್ ಅಂತೇಳಿ, ಇದಕ್ಕೆ ಆಳವಿ ಅಂತೇಳಿ ಹೇಳ್ತಾರೆ. ಇದು ನೋಡಿ ನೋಡಲಿಕ್ಕೆ ಸಣ್ಣ ಎಳ್ಳಿನ ಥರ ಇರ್ತದೆ, ಆದರೆ ಸಬ್ಜಾ ಬೀಜದ ಥರ ಇದು ಅಂಟಾಗಿರ್ತದೆ. ನೀರಿಗೆ ಹಾಕಿದಾಗ ಮೊದಲಿಗೆ ಇದನ್ನು ತೊಳ್ಕೊಂಡು ನಂತರ ನಾನು 3 ಟೇಬಲ್ ಸ್ಪೂನಷ್ಟು ಅಳವೆ ಬೀಜ ಹಾಕ್ಕೊಂಡಿದ್ದೇನೆ. ನೋಡಿ ಇದೀಗ 2 ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ನೆನೆಸಿಟ್ಟಾಗ ನೋಡಿ ಈ ಥರ ಅಂಟಾಗಿ ಇರ್ತದೆ. ಇದು ನೋಡಿ ಸಬ್ಜಾ ಬೀಜದ ಥರನೇ ಆಗ್ತದೆ ಇದು. ಇದಕ್ಕೀಗ ಪಾಯಸ ಮಾಡಲಿಕ್ಕೆ ನಾನು 10 ಖರ್ಜೂರ ನೆನೆ ಹಾಕ್ಕೊಂಡಿದ್ದೇನೆ. ಅದನ್ನು ಕೂಡ 1 ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ಹಾಗೆಯೇ ಗಸಗಸೆ 1 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೇನೆ. 10 ರಿಂದ 15 ಬಾದಾಮಿಯನ್ನು ಬಿಸಿನೀರಲ್ಲಿ ಹಾಕಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. 3 ಏಲಕ್ಕಿ ರುಚಿಗೆ, ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ. ಮೊದಲಿಗೆ ಬಾಣಲೆ ಇಟ್ಕೊಂಡು ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಕುದೀಲಿಕ್ಕೆ ಇಟ್ಟಿದ್ದೇನೆ. ಕುದಿದ ನೀರಲ್ಲಿ ನೆನೆಸಿದಂತಹ ಆಳವಿಯನ್ನು ಹಾಕಿ ಅದು ಬೇಯಲಿಕ್ಕೆ ಅಂತ ಹೇಳ್ಕೊಂಡು ಒಂದು 5 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡುವ. ಹಾಗೆಯೇ ಅಷ್ಟೊತ್ತಿಗೆ ನಾವು ಬಾಕಿ ಉಳಿದದನ್ನು ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ಮೊದಲಿಗೆ ಕಾಯಿ ತಗೊಂಡು ಅದರಿಂದ ಹಾಲು ತೆಗಿತಾ ಇದ್ದೇನೆ. ಇದನ್ನು ಡೈರೆಕ್ಟ್ ಹಾಲಲ್ಲಿ ಕೂಡ ಮಾಡಿಕೊಳ್ಬೋದು. ಡೈರೆಕ್ಟ್ ಹಾಲಿನ ರೆಸಿಪಿ ಕೂಡ ನಾವು ಹಾಕಿದ್ದೇವೆ ಮೊದಲು. ಈ ಸತಿ ಇನ್ನೊಂದು ವೆರೈಟಿಯಲ್ಲಿ ಹಾಕ್ತಾ ಇದ್ದೇನೆ. ಅದನ್ನು ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಅದರಿಂದ ಕಾಯಿ ರುಬ್ಬುವಾಗ ಅದಕ್ಕೆ 1-1.5 ಕಪ್ಪಷ್ಟು ನೀರು ಹಾಕ್ಕೊಳ್ಬೋದು. ಹಾಕಿ ಕಾಯಿ ಹಾಲನ್ನು ತೆಗೆದುಕೊಳ್ಳಿ. ಆಮೇಲೆ ಈ ಕಾಯಿಯ ತುರಿಯನ್ನು ಬಿಸಾಡೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಸ್ವೀಟ್ ಮಾಡಿಕೊಳ್ಬೋದು, ಹಲ್ವಾ ಮಾಡ್ಬೋದು, ಇಲ್ಲ ಬರ್ಫಿ ಮಾಡ್ಬೋದು. ಅದು ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಅದನ್ನು ಮುಂದೆ ಹಾಕ್ತೇನೆ, ಅಥವಾ ಮೊದಲು ಹಾಕಿದ್ದು ಇದೆ ಅಂಥದ್ದು. ಅದನ್ನು ಈಗ ಸೈಡಿಗೆ ಎತ್ತಿಟ್ಕೊಳ್ಳುವ. ಈಗ ಒಂದು ಸಣ್ಣ ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಬಾದಾಮಿಯನ್ನು ಹಾಕ್ಕೊಂಡು ನೋಡಿ ಈ ಥರ ತರಿಯಾಗಿ ಹುಡಿ ಮಾಡ್ಕೊಳ್ಳಿ ಫಸ್ಟಿಗೆ. ನಂತರ ಇದಕ್ಕೆ ನೆನೆಸಿದ ಗಸಗಸೆಯನ್ನು ನೀರು ಸಹಿತ ಹಾಕ್ಕೊಳ್ಳಿ. ಹಾಗೆಯೇ ಅದರ ಜೊತೆಗೇ ಖರ್ಜೂರವನ್ನು ಕೂಡ ಹಾಕ್ಕೊಳ್ಬೋದು. ಇದನ್ನು ಈಗ ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಮೊದಲಿಗೆ ನೀವು ಖರ್ಜೂರವನ್ನು ಹಾಗೆ ಹಾಕ್ಕೊಳ್ಳಿ. ಅದರ ನೆನೆಸಿದ ನೀರನ್ನು ಹಾಕಿಬಿಡಿ. ಅದು ಒಟ್ಟಿಗೆ ಹಾಕಿದರೆ ಎಲ್ಲ ಹೊರಗಡೆ ರಟ್ತದೆ. ಅದಕ್ಕೋಸ್ಕರ ಫಸ್ಟಿಗೆ ತರಿಯಾಗಿ ಅದನ್ನು ರುಬ್ಬಿಕೊಂಡು ನಂತರ ಎಷ್ಟು ಬೇಕಷ್ಟು ನೀರು ಸೇರಿಸಿಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಸ್ವಲ್ಪ ತರಿ ಇದ್ದರೂ ತೊಂದರೆ ಏನಿಲ್ಲ. ನೋಡಿ ನಮ್ಮ ಖರ್ಜೂರದ ಪೇಸ್ಟು ರೆಡಿ ಆಯಿತು. ಇದರಲ್ಲಿ ನಾನು ಹಾಲು ಎಲ್ಲೂ ಉಪಯೋಗಿಸ್ತಾ ಇಲ್ಲ, ವೀಗನ್ ಆಗಿ ಮಾಡ್ತಾ ಇದ್ದೇನೆ ಇದನ್ನು. ಕೆಲವರಿಗೆ ಹಾಲಿನ ಎಲರ್ಜಿ ಇರ್ತದೆ, ಹಾಲಿನ ಪ್ರಾಡಕ್ಟ್ ಇಷ್ಟ ಆಗೋದಿಲ್ಲ ಅಂಥವರಿಗೆ ಈ ಥರ ಮಾಡಿ ಕುಡಿಬೋದು. ಹಾಲಿನ ರೆಸಿಪಿ ನಾನು ಮೊದಲೇ ಹಾಕಿದ್ದೀನಿ ಅಂತ ಆಗಲೇ ಹೇಳಿದೆ ನಾನು. ಹಾಗೆ ಈ ಥರ ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಬೇಸಿಗೆಯಲ್ಲಿ ಕುಡಿಯುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆಲ್ರೆಡಿ ನಮ್ಮ ಬಾಡಿ ಹೀಟ್ ಆಗಿರ್ತದೆ. ಚಳಿಗಾಲ ಹಾಗೂ ಮಳೆಗಾಲಕ್ಕೆ ಬೆಸ್ಟ್ ಪಾಯಸ ಇದು. ಮತ್ತು ಚಳಿಗಾಲದಲ್ಲಿ ಬರುವ ಗಂಟು ನೋವಿಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಇದು. ಇದನ್ನು ನಾವು ಪೇಸ್ಟ್ ಮಾಡಿದ್ದನ್ನು 5 ನಿಮಿಷ ಬೇಯಿಸಿದಂತಹ ಅಳವಿ ಬೀಜಕ್ಕೆ ಸೇರಿಸಿಕೊಂಡು ಇನ್ನೊಂದು 3-4 ನಿಮಿಷ ಅದನ್ನು ಕುದಿಸಿಕೊಳ್ಳುವ. ಆವಾಗ ಬಾದಾಮಿ ಮತ್ತು ಗಸಗಸೆ ಎಲ್ಲ ಹಾಕಿರ್ತೇವಲ್ವ, ಅದು ಥಿಕ್ನೆಸ್ ಬರ್ತದೆ ಅದರದ್ದು. ನೋಡಿ ಅಳತೆ ನೋಡಿಕೊಳ್ಳಿ. ನಿಮಗೆ ಪಾಯಸ ಲೋಟದಲ್ಲಿ ಕುಡಿಯೋದಾದರೆ ಇಷ್ಟು ತೆಳ್ಳಗೆ ಸಾಕು. ಬಟ್ಲಲ್ಲಿ ಹಾಕಿ ತಿನ್ನೋದು ಅಂತ ಆದರೆ ಅದನ್ನು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಬೇಕಾಗ್ತದೆ. ಇನ್ನೊಂದು ಸ್ವಲ್ಪ ಕುದಿಸಿದರೆ ಅದು ಮಂದ ಬರ್ತದೆ. ಅದು ನಾವಿನ್ನೂ ಕಾಯಿ ಹಾಲು ಹಾಕಲಿಲ್ಲ ಅದಕ್ಕೆ. ಹೀಗೆ ಕುದಿಸಿ 10 ನಿಮಿಷ ಮ್ಯಾಕ್ಸಿಮಮ್ ನಿಮಗೆ ಈ ಪಾಯಸ ಮಾಡಲಿಕ್ಕೆ 10 ರಿಂದ 15 ನಿಮಿಷ ಸಾಕು. ಅದನ್ನೆಲ್ಲ ನೆನೆಸಿಡಲಿಕ್ಕೆ ಮಾತ್ರ ಒಂದು ಟೈಮ್ ಬೇಕಾಗ್ತದೆ, ಒಂದು ಸ್ವಲ್ಪ ಹೊತ್ತು. ಆಮೇಲೆ ಇದಕ್ಕೆ ದ್ರಾಕ್ಷಿ ಹಾಗೂ ಗೋಡಂಬಿ, ಬಾದಾಮಿ ನಾವು ಆಲ್ರೆಡಿ ಹಾಕಿದ್ದೇವೆ, ಹಾಗೂ ದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೀಗ 1 ಕಪ್ಪಷ್ಟು ಕಾಯಿ ಹಾಲನ್ನು ಸೇರಿಸಿ ಚೆನ್ನಾಗಿ ಅದನ್ನು ಕುದಿಸಿಕೊಳ್ಬೇಕು. ಫಸ್ಟಿಗೆ ಬೇಯಲಿಕ್ಕೆ 5 ನಿಮಿಷ, ಆಮೇಲೆ ಬಾದಾಮಿ ಪೇಸ್ಟು ಖರ್ಜೂರ ಪೇಸ್ಟು ಸೇರಿದ ನಂತರ ಒಂದು 5 ನಿಮಿಷ ಎಲ್ಲ ಸೇರಿಸಿ ಕಾಯಿ ಹಾಲು ಹಾಕಿದ ನಂತರ ಒಂದು 2 ರಿಂದ 3 ನಿಮಿಷ ಕುದಿಸಿದರೆ ನಮ್ಮ ಆರೋಗ್ಯಕರವಾದ ರುಚಿಯಾದ ಆಳವಿ ಬೀಜ ಅಥವಾ ಹಲೀಮ್ ಸೀಡ್ಸ್ ಅಂತ ಏನು ಹೇಳ್ತೇವೆ ಅದರ ಪಾಯಸ ರೆಡಿ ಆಯಿತು. ಇದನ್ನು ಗರ್ಭಿಣಿ ಹೆಂಗಸರು ಹಾಗೂ ಸ್ವಲ್ಪ ಹೀಟ್ ಪ್ರವೃತ್ತಿ ಇರುವವರು ಕುಡಿಯುವುದು ಬೇಡ. ಇದನ್ನು ಬಾಕಿ ಉಳಿದ ಎಲ್ಲರೂ ಕೂಡ ಕುಡಿಬಹುದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ.
ಧನ್ಯವಾದಗಳು.